ಕಾರ್ಪೊರೇಟ್ ಕಂಪ್ಯೂಟರ್ ಸ್ಕಿಲ್ಸ್. ನಾನು ಗಗನ್. ಇವತ್ತಿನ ವಿಡಿಯೋದಲ್ಲಿ ಸ್ಯಾಲರಿ ಸ್ಲಿಪ್ ಅಥವಾ ಪೇರೋಲ್ ಸ್ಲಿಪ್ಪನ್ನು ಕ್ರಿಯೇಟ್ ಮಾಡೋದು ಹೇಗೆ ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೇನೆ. MS Excelನ ಅಡ್ವಾನ್ಸ್ಡ್ ಫಾರ್ಮುಲಾದಲ್ಲಿ ವಿ ಲುಕ್ಅಪ್ ಫಾರ್ಮುಲಾ ಅಂತ ಬರುತ್ತೆ. ಅದರ ಜೊತೆಗೆ ಇಫ್ ಕಂಡೀಷನ್ ಕೂಡ ಯೂಸ್ ಮಾಡಿಕೊಂಡು ಈ ಒಂದು ಸ್ಯಾಲರಿ ಸ್ಲಿಪ್ಪನ್ನು ರೆಡಿ ಮಾಡ್ತಾ ಇದ್ದೇನೆ. ಈ ಸ್ಯಾಲರಿ ಸ್ಲಿಪ್ಪನ್ನು ಪ್ರೈವೇಟ್ ಸೆಕ್ಟರ್, ಪಬ್ಲಿಕ್ ಸೆಕ್ಟರ್ ಅಥವಾ ಕಾರ್ಪೊರೇಟ್ಗಳಲ್ಲಿ ಹಾಗೂ ಈ ಸ್ವಂತ ಬಿಸ್ನೆಸ್ ಮಾಡ್ತಾ ಇರೋರು ತುಂಬ ಜನ ವರ್ಕರ್ಸ್ ಇದ್ದರೆ ಅಲ್ಲಿ ಕೂಡ ಅವರು ಅದನ್ನು ಯೂಸ್ ಮಾಡಿ ಸ್ಯಾಲರಿ ಸ್ಲಿಪ್ಪನ್ನು ರೆಡಿ ಮಾಡಿಕೊಂಡು ಸ್ಯಾಲ್ರಿ ಮಾಡ್ಬೋದು. ಬನ್ನಿ ಹಾಗಾದರೆ ಸ್ಯಾಲರಿ ಸ್ಲಿಪ್ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ ಫಸ್ಟು. ಸೊ ಇಲ್ಲಿ ಸ್ಯಾಂಪಲ್ ಸ್ಯಾಲರಿ ಸ್ಲಿಪ್ಪನ್ನು ಒಂದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಎಂಪ್ಲಾಯ್ ID, ಎಂಪ್ಲಾಯ್ ನೇಮ್, ಡೆಸಿಗ್ನೇಷನ್, ಸ್ಯಾಲ್ರಿಯ ಮಂತ್ ಆಫ್ ಈ ಮಂತ್ ಆ್ಯಂಡ್ ಇಯರ್ ಇದೆ. ಇಲ್ಲಿ ಕೆಳಗಡೆ ಅರ್ನಿಂಗ್ಸ್ ಇದೆ, ಈ ಕಡೆ ಡಿಡಕ್ಷನ್ ಇದೆ. ಬೇಸಿಕ್ ಸ್ಯಾಲ್ರಿ ಇದೆ. ಬೇಸಿಕ್ ಸ್ಯಾಲ್ರಿಯಲ್ಲಿ ತೊಗೊಂಡ ನಂತರ ಆಟೋಮೆಟಿಕ್ಲಿ HRA, ಆಮೇಲೆ ಕನ್ವೆನ್ಸ್, ಹಾಗೆ DA. ಸೊ ಇಲ್ಲಿ ಡಿಡಕ್ಷನಲ್ಲಿ ಪ್ರೊವಿಡೆಂಟ್ ಫಂಡು, ESI, ಲೋನು, ಟ್ಯಾಕ್ಸು. ಸೊ ಇದು ಕೂಡ ಡಿಡಕ್ಟ್ ಆಗುತ್ತೆ. ಏನು ಅಡ್ವಾಂಟೇಜು ಅಂತ ಹೇಳಿದ್ರೆ ಇಲ್ಲಿ ಎಂಪ್ಲಾಯ್ ID ನಾವು ಚೇಂಜ್ ಮಾಡಿದ ತಕ್ಷಣ ಆಟೋಮೆಟಿಕ್ಕಾಗಿ ಎಂಪ್ಲಾಯ್ ನೇಮ್ ಹಾಗೆ ಡೆಸಿಗ್ನೇಷನ್ ಟೋಟಲಿ ಸ್ಯಾಲ್ರಿಯ ಡೀಟೇಲ್ಸ್ ಎಲ್ಲ ಚೇಂಜ್ ಆಗಿಬಿಡುತ್ತೆ. ಸೊ ನೋಡಿ ಈ ಥರ ಚೇಂಜ್ ಆಗುತ್ತೆ. ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ಹೇಳ್ಕೊಂಡು ಹೊಸದಾಗಿ ಕ್ರಿಯೇಟ್ ಮಾಡೋಣ. ಒಂದು ಬ್ಲ್ಯಾಂಕ್ ಪೇಜ್ ತೊಗೊಂಡಿದ್ದೀನಿ. 4 ಕಾಲಮ್ನ ಫಸ್ಟ್ ಸೆಲ್ಲನ್ನು ತೊಗೊಂಡಿದ್ದೀನಿ. ಇಲ್ಲಿ ಮರ್ಜ್ ಸೆಲ್ ಮಾಡಿ ನೇಮ್ ಬೋರ್ಡನ್ನು ರೆಡಿ ಮಾಡ್ತಾಯಿದ್ದೀನಿ. ಗಗನ್ ಎಂಟರ್ಪ್ರೈಸಸ್. ಮತ್ತೆ 4 ಸೆಲ್ಲನ್ನು ತಗೊಳ್ತಾ ಇದ್ದೀನಿ. ಸೊ ಇಲ್ಲೋಗಿ ಮಾರ್ಜ್ ಸೆಲ್ಲು, ಇಲ್ಲಿ ವಿಜಯನಗರ, ಬೆಂಗಳೂರು. ಸೊ ಇವೆರಡನ್ನು ಕೂಡ ನಾನು ಸೆಂಟರ್ ಅಲೈನ್ಮೆಂಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇದನ್ನು ಬೋಲ್ಡ್ ಮಾಡಿ ಫಾಂಟ್ ಸೈಜನ್ನು ಸ್ವಲ್ಪ ಇನ್ಕ್ರೀಸ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಕೆಳಗಡೆ ತೊಗೊಂಡು ಥರ್ಡ್ ಒನ್ ಇದರೊಳಗೆ ಮತ್ತೆ 4 ಸೆಲ್ಲನ್ನು ಸೆಲೆಕ್ಟ್ ಮಾಡ್ಕೊಂಡು ಮರ್ಜ್ ಸೆಲ್ಲಿಗೆ ಹೋಗ್ತಾ ಇದ್ದೀನಿ. ಇಲ್ಲಿ ಸ್ಯಾಲರಿ ಸ್ಲಿಪ್ ಅಥವಾ ಪೇರೋಲ್ ಸ್ಲಿಪ್ ಅಂತ ಹೆಡ್ಡಿಂಗ್ ಕೊಡ್ತಾ ಇದ್ದೀನಿ. ಸೊ ಇದನ್ನು ಕೂಡ ಸೆಂಟರ್ ಅಲೈನ್ಮೆಂಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ತೊಗೊಳ್ಳಿ, ಬೋಲ್ಡ್ ಕೊಡಿ, ಸ್ವಲ್ಪ ಗ್ಯಾಪ್ ಕೊಡಿ ಇದಕ್ಕೆ. ಓಕೆ, ನಂತರ 4 ಕಾಲಮ್ ತೊಗೊಂಡು ಒಂದಷ್ಟು ರೋನ ತೊಗೊಂಡಿಲ್ಲಿ ಆಲ್ ಬಾರ್ಡರ್ಸ್ ಮಾಡ್ತಾಯಿದ್ದೀನಿ. ಹಾಗೆ ಇದಕ್ಕೆ ಇಲ್ಲಿ ಎಂಪ್ಲಾಯ್ ID, ಎಂಪ್ಲಾಯ್ ID ಬರಲಿಕ್ಕೆ ಜಾಗ ಹಾಗೂ ಎಂಪ್ಲಾಯ್ ನೇಮ್ ಎಲ್ಲ ಎಂಟ್ರಿ ಮಾಡ್ತಾ ಹೋಗ್ತೀನಿ. ಸೊ ಹಾಗೆ ಈ ಒಂದು ರೋನ ಬಿಡ್ತೀನಿ ನಾನು. ಮರ್ಜ್ ಸೆಲ್ ಮಾಡಿಕೊಂಡು ಬಿಟ್ಟು ಕೆಳಗಡೆ ಅರ್ನಿಂಗ್ಸು, ಹಾಗೆ ಇಲ್ಲಿ ಡಿಡಕ್ಷನ್ಸ್ ತೊಗೊಳ್ತಾ ಇದ್ದೀನಿ. ಇವೆರಡನ್ನು ಮರ್ಜ್ ಸೆಲ್ ಮಾಡ್ತಾಯಿದ್ದೀನಿ. ಹಾಗೆ ಸೆಂಟರ್ ಅಲೈನ್ಮೆಂಟು, ಇವೆರಡನ್ನು ಮರ್ಜ್ ಸೆಲ್ ಮಾಡಿಕೊಂಡು ಹಾಗೆ ಸೆಂಟರ್ ಅಲೈನ್ಮೆಂಟ್ ಮಾಡ್ತಾಯಿದ್ದೀನಿ. ಓಕೆ, 2 ಬೋಲ್ಡ್. ಓಕೆ, ನಾನು ಇಲ್ಲಿ ಬೇಸಿಕ್ ಸ್ಯಾಲ್ರಿ, TA, DA, HRA ಹಾಗೆ ಇಲ್ಲಿ PF, ESI ಇವನ್ನೆಲ್ಲ ಎಂಟ್ರಿ ಮಾಡ್ತಾ ಹೋಗ್ತೀನಿ. ESI, loan account, tax,
ಸೊ ಎಷ್ಟು ತೊಗೊಂಡಿದ್ದೀನಿ. ಇಲ್ಲಿ ಒಂದು ಲೈನ್ ಇದು ಸೆಲ್ ಬಿಟ್ಟು ನಾನಿಲ್ಲಿ ಟೋಟಲ್ ಅರ್ನಿಂಗ್, ಹಾಗೆ ಇಲ್ಲಿ ಟೋಟಲ್ ಡಿಡಕ್ಷನ್, ತೊಗೊಂಡಿದ್ದೀನಿ. ಸ್ವಲ್ಪ ಇದನ್ನೆಲ್ಲ ಅಲೈನ್ ಮಾಡುವ. ಸೊ ನಿಮಗೆ ಎಷ್ಟು ಬೇಕು ಗೊತ್ತಾಗುತ್ತೆ. ಸೊ ಅಷ್ಟನ್ನು ಇಟ್ಕೊಂಡು ಸ್ವಲ್ಪ ಅಲೈನ್ ಮಾಡಿ, ಹಾಗೆ ಸ್ವಲ್ಪ ದೊಡ್ಡ ಬರಲಿ. ಓಕೆ, ನೆಕ್ಸ್ಟು ಇಲ್ಲಿ ಟೋಟಲ್ ಕಂಡುಹಿಡ್ಬೇಕು ನಾವು. ಈಸ್ ಈಕ್ವಲ್ ಟು ಸಮ್ ಅಂತ ಹಾಕ್ಕೊಂಡು ಟೋಟಲ್ ಅರ್ನಿಂಗ್ ಇದಿಷ್ಟನ್ನ ಸೆಲ್ಲನ್ನು ಸೆಲೆಕ್ಟ್ ಮಾಡಿಕೊಂಡು ಬ್ರಾಕೆಟ್ ಕ್ಲೋಸ್ ಆ್ಯಂಡ್ ಎಂಟರ್. ಹಾಗೆಯೇ ಇಲ್ಲಿ ಈಸ್ ಈಕ್ವಲ್ ಟು ಸಮ್ ಅಂತ ಹಾಕ್ಕೊಂಡು ಇದಿಷ್ಟು ಸೆಲ್ಲಲ್ಲಿ ಏನು ಬರಿತೀವಿ ಅದು ಟೋಟಲ್ ಆಗಿ ಇಲ್ಲಿ ಬರಬೇಕು. ಓಕೆ, ಎಂಟರ್. ನಂತರ ಇಲ್ಲಿ ನೆಟ್ ಸ್ಯಾಲ್ರಿ ಅಂತ ತೊಗೊಂಡಿದ್ದೀನಿ. ಸೊ ಅದನ್ನು ಕೂಡ ಬೋಲ್ಡ್ ಮಾಡಿ. ಓಕೆ, ರೋನ ಹೈಟ್ ಸ್ವಲ್ಪ ಬೇಕಾದರೆ ಸ್ವಲ್ಪ ಹೆಚ್ಚು ಮಾಡ್ಕೊಳ್ಳಿ. ಓಕೆ, ನಂತರ ಇಲ್ಲಿ ಏನಾದರೂ ಶೇಡಿಂಗ್ ಕೊಡಬೇಕು ಅಂತ ಇದ್ದರೆ ಶೇಡಿಂಗ್ ತಗೊಳ್ಳಿ. ಇಲ್ಲಿ ಹೋಗಿ ಯಾವ ಕಲರ್ಸ್ ಅದು ಲೈಟ್ ಕಲರ್ಸ್ ಕೊಡಿ. ಸೊ ಹಾಗೇನೆ ಇಲ್ಲಿ ಕೂಡ ಸೇಮ್ ಕಲರ್. ಆ್ಯಂಡ್ ಎಂಪ್ಲಾಯ್ ಐ ಡಿ, ಎಂಪ್ಲಾಯ್ ನೇಮ್, ಡೆಸಿಗ್ನೇಷನ್ ಇಯರ್ ತಗೊಳ್ಳಿ. ಸ್ವಲ್ಪ ಕಲರ್ ಚೇಂಜ್ ಮಾಡಿ. ಅದಾದಮೇಲೆ ಈ ಒಂದು ಸೆಲ್ಲಿ ಕೂಡ ಸೊ ಇದನ್ನೇ ತಗೊಳ್ತೀನಿ ನಾನು. ಓಕೆ, ಹಾಗೆಯೇ ಫಾಂಟ್ ಕಲರ್ ರೆಡ್ ಕೊಡ್ತಾ ಇದ್ದೀನಿ, ಬೋಲ್ಡ್ ಕೊಡ್ತಾ ಇದ್ದೀನಿ. ಸೊ ಇಷ್ಟಾದ ನಂತರ ನಮಗೆ ಇಲ್ಲಿಗೆ ಡಾಟಾ ಬರಬೇಕು. ಇಲ್ಲಿ ಯಾವುದೇ ಡಾಟಾ ಇಲ್ಲ. ಸೊ ಡಾಟಾ ಬರಬೇಕು. ಡಾಟಾ ಬರಬೇಕಂದ್ರೆ ನಾನೇನು ಮಾಡಿದ್ದೀನಿ, ಈ ಡಾಟಾ ಸೊ ಇಷ್ಟು ಸ್ಯಾಲ್ರಿ ಸ್ಲಿಪ್ ರೆಡಿ ಆದ ನಂತರ ನಮಗೆ ಈಗ ಡಾಟಾ ಬೇಕು. ಡಾಟಾನ ಶೀಟ್ 2ದಲ್ಲಿ ನಾನು ಒಂದು ಟೇಬಲ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದಿಷ್ಟನ್ನು ಕ್ರಿಯೇಟ್ ಮಾಡಬೇಕು. ಅದಕ್ಕಿಂತ ಮೊದಲು ಎಂಪ್ಲಾಯ್ ಐ ಡಿಯನ್ನು ಸೆಲೆಕ್ಟ್ ಮಾಡಿಕೊಂಡು ಕಾಪಿ ಮಾಡಿ ಶೀಟ್ 1ನ ಇಲ್ಲಿ ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೀನಿ. ಇವಾಗ ಎಲ್ಲಿ ನಮಗೆ ಐ ಡಿ ಕೊಡಬೇಕು ಅದನ್ನು ಲೀಸ್ಟ್ಗೆ ಕನ್ವರ್ಟ್ ಮಾಡ್ತಾ ಇದ್ದೀನಿ ನಾನು. ಸೊ ಡೇಟಾಗೆ ಹೋಗಿ ಅಲ್ಲಿಂದ ಡಾಟಾ ವ್ಯಾಲಿಡೇಷನ್. ಸೊ ಇಲ್ಲಿ ಎನಿ ವ್ಯಾಲ್ಯೂ ಇದ್ದಲ್ಲಿ ಲೀಸ್ಟ್ ತಗೊಳ್ಳಿ, ಸೋರ್ಸ್ ಮೇಲೆ ಕ್ಲಿಕ್ ಮಾಡಿ, ಇದಷ್ಟನ್ನು ಸೆಲೆಕ್ಟ್ ಮಾಡಿಕೊಂಡು ಓಕೆ ಅಂತ ಮಾಡಿ. ಸೊ ಅಲ್ಲಿಗೆ ಎಂಪ್ಲಾಯ್ ಐ ಡಿ ಬಂದಿದೆ. ಸೊ ಎಂಪ್ಲಾಯ್ ಐ ಡಿ ಬಂದ ನಂತರ ಉಳಿದ ಎಲ್ಲ ಡಾಟಾವನ್ನು ನಾವು ಎಂಪ್ಲಾಯ್ ಐ ಡಿಯನ್ನು ಆಧಾರವಾಗಿ ಇಟ್ಕೊಂಡು ನಾವು ತಗೊಳ್ಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಶೀಟ್ 2ನ್ನು ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿಗೆ ಡಾಟಾ ಬೇಕು. ಡಾಟಾನ ನಾನು ಶೀಟ್ 2ದಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿದೆ. ಸೊ ಇಲ್ಲಿ ಎಂಪ್ಲಾಯ್ ಐ ಡಿ, ಎಂಪ್ಲಾಯ್ ನೇಮ್, ಡೆಸಿಗ್ನೇಷನ್, ಮಂತ್ ಆಫ್ ಸ್ಯಾಲ್ರಿ ಹಾಗೆ ಬೇಸಿಕ್ ಸ್ಯಾಲ್ರಿಯನ್ನು ರೆಡಿ ಮಾಡಿದ್ದೀನಿ. ಇನ್ನು HRA ಮತ್ತು ಈ ಎಲ್ಲ ಆಪ್ಷನ್ಗಳನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ನೋಡಿ ಇಲ್ಲಿಗ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಕೊಟ್ಟಿದ್ದೀನಿ. HRAನ ಈ ಥರ ಮಲ್ಟಿಪಲ್ ಇದು ಫಂಕ್ಷನ್ ಫಾರ್ಮುಲಾನ ಯೂಸ್ ಮಾಡ್ಕೊಂಡು ಮಾಡಬೇಕು. ಹಾಗೆ ಟ್ರಾವೆಲಿಂಗ್ ಅಲವೆನ್ಸಸ್ ಅಥವಾ ಕನ್ವೆಯನ್ಸನ್ನು 10% ಈಚಾಗಿ ಕೊಟ್ಟಿದ್ದೀನಿ. ಸೊ DA ಕೂಡ 10% ಟೋಟಲ್ ಕೊಟ್ಟಿದ್ದೀನಿ. ಪ್ರಾವಿಡೆಂಟ್ ಫಂಡು 12.5% ಇರುತ್ತೆ. ESI ಮ್ಯಾನ್ಯಲಿ ಎಂಟ್ರಿ ಮಾಡಲಿಕ್ಕೆ ಅವಕಾಶ ಇಟ್ಟಿದ್ದೀನಿ.
ಹಾಗೆಯೇ ಲೋನ್ ಕೂಡ ಬೈ ಮ್ಯಾನ್ಯಲಿ ಎಂಟ್ರಿ ಮಾಡ್ತಾಯಿದ್ದೀನಿ, ಗ್ರಾಸ್ ಕಂಡು ಹುಡ್ತಾ ಇದ್ದೀನಿ, ಆಮೇಲೆ ಟ್ಯಾಕ್ಸ್ ಕಂಡು ಹುಡ್ತಾ ಇದ್ದೀನಿ. ಬನ್ನಿ. ಸೊ ಫಸ್ಟು ಇಲ್ಲಿ ಲೆಸ್ ದೆನ್ 15,000 ಸ್ಯಾಲ್ರಿ ಇದೆ 5%, 15,000ಗಿಂತ ಹೆಚ್ಚು 25,000ಗಿಂತ ಕಡಿಮೆ ಇದ್ದರೆ 8%, 25ಗಿಂತ ಹೆಚ್ಚು 40,000 ಕಡಿಮೆ ಇದ್ದರೆ 10%, ಹಾಗೆ 40,000ಗಿಂತ ಹೆಚ್ಚು ಎಷ್ಟೇ ಇದ್ರೂ ಕೂಡ ಅದು 12% ತೊಗೊಳ್ಬೇಕು. ಈಸ್ ಈಕ್ವಲ್ ಟು ಇಫ್ ಓಪನ್ ಬ್ರಾಕೆಟ್, ಇಫ್ ಕಂಡೀಷನ್ ನಾನು ಯೂಸ್ ಮಾಡ್ತಾ ಇದ್ದೇನೆ. ಸ್ಯಾಲ್ರಿ ಬೇಸಿಕ್ ಸ್ಯಾಲ್ರಿ E2ದಲ್ಲಿದೆ, ಹಾಗಾಗಿ E2 ಲೆಸ್ ದೆನ್ 15,000, E2 ಇಂಟು 5%, ಮತ್ತು ಇಫ್ ಕಂಡೀಷನ್ ಓಪನ್ ಮಾಡಿ, ಓಪನ್ ಬ್ರಾಕೆಟ್ E2 ಲೆಸ್ ದೆನ್ 25,000, E2 ಇಂಟು 8%, ಇಫ್ ಓಪನ್ ಬ್ರಾಕೆಟ್ ಲೆಸ್ ದೆನ್ 40,000, E2 ಇಂಟು 10%, ಹಾಗೆ 40ಗಿಂತ ಮೇಲಿದ್ರೆ E2 ಇಂಟು 12%. ಎಷ್ಟು ಬ್ರಾಕೆಟ್ ಓಪನ್ ಮಾಡಿದರೆ ಅಷ್ಟು ಕ್ಲೋಸ್ ಮಾಡಬೇಕು. 1 2 3 ಸ್ವೆಟ್ ಎಂಟರ್. ಏನೋ ಸಣ್ಣ ಮಿಸ್ಟೇಕ್ಸ್ ಆಗಿದೆ. ಇಫ್ E2 ಓಕೆ. ಸೊ ಡ್ರ್ಯಾಗ್ ಮಾಡಿ ಹೇಳಿರಿ. ಇನ್ನು ಕನ್ವೆಯನ್ಸಿಗೆ ನಾನೇನು ಮಾಡಿದ್ದೀನಿ, ಇಲ್ಲಿ 10% ಟೋಟಲ್ ಕೊಟ್ಬಿಟ್ಟಿದ್ದೀನಿ. ಸೊ ಇಲ್ಲಿ ಇಟ್ಕೊಂಡು ಈಸ್ ಈಕ್ವಲ್ ಟು ಸ್ಯಾಲ್ರಿ ಬೇಸಿಕ್ ಸ್ಯಾಲ್ರಿ E2ದಲ್ಲಿದೆ, E2 ಇಂಟು 10% ತೊಗೊಂಡಿದ್ದೀನಿ, ಎಲ್ರಿಗೂ ಸೇಮ್. ಡ್ರ್ಯಾಗ್ ಮಾಡಿ. ಹಾಗೆ DAಗೂ ಕೂಡ 15% ತೊಗೊಂಡಿದ್ದೀನಿ, ಇಲ್ಲಿ ಈಸ್ ಈಕ್ವಲ್ ಟು E2 ಇಂಟು 15%, ಒಂದು ಸೈಡ್ ಆಯಿತು. ಇನ್ನು PF ಈಸ್ ಈಕ್ವಲ್ ಟು E2 ಇಂಟು 12.5%. ಇಲ್ಲಿ ESIನ ಪರ್ಸೆಂಟೇಜಲ್ಲಿ ಕೂಡ ಕೊಡ್ತಾರೆ. ನಾನೇನು ಮಾಡ್ತೀನಿ, ಬೈ ಮ್ಯಾನ್ಯಲಿ ಎಂಟ್ರಿ ಮಾಡ್ತಾ ಹೋಗ್ತೀನಿ. ಸೊ ಇಲ್ಲಿ ಓಕೆ. ಆ್ಯಂಡ್ ಲೋನ್ ಇಲ್ಲಿ ವೆಹಿಕಲ್ ಲೋನು ಅಥವಾ ಏನೇ ಅಸೆಟ್ಸ್ ಮೇಲೆ ಲೋನ್ ಮಾಡಿದ್ರೆ ಇದೇ ಸ್ಯಾಲ್ರಿಯಿಂದ EMI ಡಿಡಕ್ಟ್ ಆಗುವಂಥ ಆಪ್ಷನ್ ಇದ್ದರೆ, ಸೊ ಅದನ್ನು ಕೂಡ ಎಂಟ್ರಿ ಮಾಡ್ತಾನೆ. EMI ಎಷ್ಟು ಅಂತ, ಲೋನ್ನ EMI 5,000, 4,500. ಇವರಿಗೆ ಯಾವುದೇ ಲೋನ್ ಇಲ್ಲ, 0 ಹಾಕ್ತೀನಿ ನಾನು. ಓಕೆ. ಇನ್ನು ಗ್ರಾಸ್ ಅಂತ ಹೇಳಿದ್ರೆ ಬೇಸಿಕ್ ಸ್ಯಾಲ್ರಿ ಪ್ಲಸ್ HRA ಪ್ಲಸ್ ಕನ್ವೆಯನ್ಸ್ DA ಇದಿಷ್ಟನ್ನು ಟೋಟಲ್ ಮಾಡಬೇಕು. ಟೋಟಲ್ ಮಾಡಿದ್ರೆ ಇದಿಷ್ಟು ಗ್ರಾಸ್ ಆಗುತ್ತೆ. ಯಾಕಂದರೆ ಇದ್ರ ಮೇಲೆ ನಾನು ಟ್ಯಾಕ್ಸನ್ನು ಕಂಡುಹಿಡ್ಬೇಕು. ಓಕೆ. ಗ್ರಾಸನ್ನು ಈಸ್ ಈಕ್ವಲ್ ಟು ಬೇಸಿಕ್ ಸ್ಯಾಲ್ರಿ ಅಂದರೆ E2 ಪ್ಲಸ್ HRA ಅಂದರೆ F2 ಪ್ಲಸ್ G2 ಪ್ಲಸ್ H2. ಸೊ ಮಾಡಿ ಎಂಟರ್ ಮಾಡ್ತಾರೆ, ಗ್ರಾಸ್ ಬಂತು. ಟ್ಯಾಕ್ಸನ್ನು ಕೂಡ ನಾನು ಮಲ್ಟಿಪಲ್ ಫಾರ್ಮುಲಾ ಯೂಸ್ ಮಾಡಿದ್ದೀನಿ ಇಲ್ಲಿ. ಸೊ ಇಲ್ಲಿ 20,000ಗಿಂತ ಕಡಿಮೆ ಸ್ಯಾಲ್ರಿ ಇದ್ದವರಿಗೆ 2%, 20ಗಿಂತ ಹೆಚ್ಚು 40ಗಿಂತ ಕಡಿಮೆ ಇದ್ದರೆ 3%, ಹಾಗಾಗಿ 40ಗಿಂತ ಹೆಚ್ಚು ಇದ್ದರೆ 5%. ಸೊ ಇಲ್ಲಿ ಈಸ್ ಈಕ್ವಲ್ ಟು 1 ಸೆಕೆಂಡ್ ಇಫ್ ಕಂಡೀಷನ್ ತೊಗೊಳ್ಬೇಕು. ಓಪನ್ ಬ್ರಾಕೆಟ್ ಬೇಸಿಕ್ ಗ್ರಾಸ್ ಮೇಲೆ ತೊಗೊಳ್ತಾ ಇದ್ದೀನಿ. ಸೊ L2 ಲೆಸ್ ದೆನ್ 20,000, ಸ್ವಲ್ಪ ಸೆಲ್ಲನ್ನು ಈ ಕಡೆ ಮಾಡ್ಕೊಳ್ತೀನಿ, L2 ಇಂಟು 2%, ಇಫ್ ಓಪನ್ ಬ್ರಾಕೆಟ್ L2 ಲೆಸ್ ದೆನ್ 40,000, L2 ಇಂಟು 3%, ಅದರ್ವೈಸ್ L2 ಇಂಟು 5%. ಓಕೆ, ಬ್ರಾಕೆಟ್ ಕ್ಲೋಸ್ ಮಾಡಿ ಆ್ಯಂಡ್ ಎಂಟರ್. ನೆಟ್ ಸ್ಯಾಲ್ರಿನ ನಾನು ಇಲ್ಲೇ ಕಂಡು ಹುಡುಕ್ತಾ ಇದ್ದೀನಿ, ಹಾಗಾಗಿ ಅಲ್ಲಿ ತೊಗೊಳ್ಳೋದಿಲ್ಲ.
ಸೊ ಹಾಗಾದರೆ ಇಲ್ಲಿನ ಡಾಟಾನ ಈಚೆಗೆ ಶೀಟ್ 1ಗೆ ಇನ್ಪುಟ್ ಮಾಡ್ಕೊಳ್ಳೋದು ಹೇಗೆ ನೋಡೋಣ. ಈಗ ಇಲ್ಲಿ ನಾವು ಎಂಪ್ಲಾಯ್ ಐಡಿನ ರೆಡಿ ಮಾಡ್ಕೊಂಡಿದ್ವಿ. ಎಂಪ್ಲಾಯ್ ನೇಮ್ ಎಲ್ಲಿ ಬರಬೇಕು, ಸೊ ಅಲ್ಲಿ ಇಟ್ಕೊಂಡು ಈಸ್ ಈಕ್ವಲ್ ಟು ವೋಕಪ್ ಓಪನ್ ಬ್ರಾಕೆಟ್. ಎಂಪ್ಲಾಯ್ ಐಡಿಯನ್ನು ನಾವು ಕಾನ್ಸ್ಟೆಂಟ್ ಆಗಿ ಇಟ್ಕೊಂಡು ಇಡೀ ಸ್ಯಾಲ್ರಿ ಸ್ಲಿಪ್ಪನ್ನು ರೆಡಿ ಮಾಡ್ತಾ ಇದ್ವಿ. ಹಾಗಾಗಿ ಎಂಪ್ಲಾಯ್ ಐಡಿ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಶೀಟ್ 2ಗೆ ಬನ್ನಿ. ಶೀಟ್ 2ದಲ್ಲಿ ಎಲ್ಲ ರೆಕಾರ್ಡ್ಸನ್ನು ಸೆಲೆಕ್ಟ್ ಮಾಡಿ ಫಾರ್ಮುಲಾ ಬಾರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಎಂಪ್ಲಾಯ್ ಐ ಡಿ ಮೇಲೆ ನಾವು ತಗೊಳ್ಳೋದ್ರಿಂದ ಎಂಪ್ಲಾಯ್ ಐ ಡಿ ಕಾಲಮ್ ನಂಬರ್ 1 ಆಗುತ್ತೆ. ಸೊ ಎಂಪ್ಲಾಯ್ ನೇಮ್ ಕಾಲಮ್ ನಂಬರ್ 2 ಆಗುತ್ತೆ. ಸೊ ಹಾಗಾಗಿ ಎಂಪ್ಲಾಯ್ ನೇಮ್ ಕಾಲಮ್ ನಂಬರ್ 2 ತೊಗೊಂಡಿದ್ದೀನಿ. ಮತ್ತೆ ಕಾಮ ಹಾಕಿ ಇಲ್ಲಿ ಅಪ್ರಾಕ್ಸಿಮೇಟ್ ಮ್ಯಾಚನ್ನು ನಾನು ಫಾಲ್ಸ್ ತಗೊಳ್ತಾ ಇದ್ದೀನಿ. ಸೊ ಬ್ರಾಕೆಟ್ ಕ್ಲೋಸ್ ಆ್ಯಂಡ್ ಎಂಟರ್. ನೋಡಿ ಇಲ್ಲಿ ನೇಮ್ ಬಂತು. ಇನ್ನು ಮುಂದೆ ಈ ಫಾರ್ಮುಲಾನ ಕಾಪಿ ಮಾಡಿಟ್ಕೊಂಡು ಇಲ್ಲಿ ಎಲ್ಲ ಕಡೆನೂ ಪೇಸ್ಟ್ ಮಾಡ್ತಾ ಹೋಗಬೇಕು. ಹಾಗೆ ಕಾಲಮನ್ನು ಚೇಂಜ್ ಮಾಡ್ತಾ ಹೋಗಬೇಕು. ಕಾಲಮನ್ನು ಅಂತಂದರೆ ಡಾಟಾ ಶೀಟಲ್ಲಿರುವಂಥ ಈ ಕಾಲಮ್ ನಂಬರ್ ಕೊಡ್ತಾ ಹೋಗಬೇಕು. ಸೊ ನಾನು ಡೆಸಿಗ್ನೇಷನ್ ತೊಗೊಂಡೆ, ಇಲ್ಲಿ ಪೇಸ್ಟ್ ಮಾಡಿದ್ದೀನಿ. ಹಾಗೆ ಇಲ್ಲಿ ಕಾಲಮ್ ನಂಬರ್ 3 ಅಂತ ಆ್ಯಡ್ ಮಾಡ್ತಾ ಇದ್ದೀನಿ. ಇಲ್ಲಿ ಪೇಸ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಕಾಲಮ್ ನಂಬರ್ 4. ಫ್ರೆಂಡ್ಸ್, ಇಲ್ಲೊಂದು ವಿಷಯ ಗಮನಿಸಬೇಕು. ಇಲ್ಲಿ ನಾನು ಡೇಟ್ ಕೊಟ್ಟಾಗ ನಂಬರ್ ಬಂತು, ಮಂತ್ ಮತ್ತು ಇಯರ್ ಅಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದೆ, ಬಟ್ ಇಲ್ಲಿ ನಂಬರ್ ಬಂತು. ನಾನು ಇದನ್ನು ಡಿಲೀಟ್ ಮಾಡ್ತಾ ಇದ್ದೀನಿ. ಡಿಲೀಟ್ ಮಾಡ್ಕೊಂಡು ಇಲ್ಲಿ ದ ಸೇಮ್ ಫಾರ್ಮುಲಾ ಪೇಸ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಇಲ್ಲಿ ಕಾಲಮ್ ನಂಬರ್ ಚೇಂಜ್ ಮಾಡ್ತೀನಿ, 4 ಎಂಟರ್ ಮಾಡಿದೆ. ಈ ಥರ ಬಂದಾಗ ನಾವು ಇನ್ನೊಂದು ಫಾರ್ಮುಲಾನ ಹಾಕಬೇಕಾಗತ್ತೆ. ಸೊ ಅದು ಈಸ್ ಈಕ್ವಲ್ ಟು ಟೆಕ್ಸ್ಟ್ ಓಪನ್ ಬ್ರಾಕೆಟ್. ನಮಗೆ ಈ ಫಾರ್ಮುಲಾ ಏನು ವೂಕಪ್ ಫಾರ್ಮುಲಾ ಎಲ್ಲಿ ಎಂಟ್ರಿ ಮಾಡಿದ್ವಿ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಇಲ್ಲಿ ಡಬಲ್ ಕೋಟ್ನಲ್ಲಿ ಮಂತು ಶಾರ್ಟಾಗಿ ಬರಬೇಕು. ಹಾಗೆ ವೈ ಇಯರು 4 ಕೊಟ್ಟಿದ್ದೇನೆ. ಬ್ರಾಕೆಟ್ ಕ್ಲೋಸ್ ಆ್ಯಂಡ್ ಎಂಟರ್. ಸೊ ಇಲ್ಲಿ ಬಂತು. ಈ ಒಂದು ನಂಬರನ್ನು ಬೇಕಾದರೆ ನೀವು ಹೈಡ್ ಮಾಡ್ಕೊಳ್ಬೋದು. ಇಲ್ಲೋಗಿ ವೈಟ್ ಫಾಂಟ್ ಕೊಟ್ಟರೆ, ಫಾಂಟ್ ಕಲರ್ ವೈಟ್ ಕೊಟ್ಬಿಟ್ರೆ ಹೈಡ್ ಆಗುತ್ತೆ. ಸೊ ಬೇಡ, ನಾನು ಗೊತ್ತಾಗ್ಲಿಕ್ಕೋಸ್ಕರ ಹಾಗೆ ಇಟ್ಕೊಂಡಿದ್ದೀನಿ, ಇರಲಿ ಅದು ಹಾಗೆಯೇ. ನಂತರ 4 ಆಯಿತು. ಇಲ್ಲಿ ಪುನಃ ಪೇಸ್ಟ್ ಮಾಡಿಕೊಂಡೆ. ವಿಲುಕಪ್ ಫಾರ್ಮುಲಾನ ಪೇಸ್ಟ್ ಮಾಡ್ಕೊಂಡು ಇಲ್ಲಿ ಕಾಲಮನ್ನು 5 ತೊಗೊಂಡೆ, ಎಂಟರ್. ಸೊ ಮತ್ತೆ ಪೇಸ್ಟ್ 6, ಮತ್ತೆ ಪೇಸ್ಟ್ 7, 8. ಅದೇ ರೀತಿ 9, 10, 11, 12 ಅಂತ ಇಲ್ಲೂ ಕೂಡ ಕೊಡಬೇಕು. ಸೊ ಕೊಡ್ತೇನೆ. ಸೊ ಇಷ್ಟು ಬಂದಿದೆ. ಇವಾಗ ನಾವು ಐ ಡಿ ನಂಬರನ್ನು ಚೇಂಜ್ ಮಾಡಿದರೆ ನೋಡಿ, ಐ ಡಿ ನಂಬರನ್ನು ಚೇಂಜ್ ಮಾಡಿದ್ರೆ ಎಂಪ್ಲಾಯಿ ನೇಮ್, ಡೆಸಿಗ್ನೇಷನ್, ಹಾಗೆ ಬೇಸಿಕ್ ಸ್ಯಾಲ್ರಿ, ಅರ್ನಿಂಗ್ ಮತ್ತು ಡಿಡಕ್ಷನ್ ಎಲ್ಲವೂ ಕೂಡ ಚೇಂಜ್ ಆಗುತ್ತೆ. ಓಕೆ. ಸೊ ನೆಟ್ ಸ್ಯಾಲ್ರಿನ ಕಂಡುಹುಡುಕಬೇಕು. ಇವಾಗ ನೆಟ್ ಸ್ಯಾಲ್ರಿನ ಕಂಡುಹುಡುಕೋದು ಈಸ್ ಈಕ್ವಲ್ ಟು ಹಾಕ್ಕೊಂಡು ಟೋಟಲ್ ಅರ್ನಿಂಗ್ ಅಂದರೆ B13 ಈ ಸ್ಯಾಲನ್ನು ತೊಗೊಳ್ಬೇಕು. ಹಾಗೆ ಫಾರ್ಮುಲಾ ಬಾರಲ್ಲಿ ಕ್ಲಿಕ್ ಮಾಡಿಕೊಂಡು ಮೈನಸ್ ಟೋಟಲ್ ಡಿಡಕ್ಷನ್ ಈ ಸೆಲ್ಲನ್ನು ಕ್ಲಿಕ್ ಮಾಡ್ಕೊಂಡು ಎಂಟರ್ ಪ್ರೆಸ್ ಮಾಡಿದ್ರೆ ಬಂತು. ನಾನು ಇವೆರಡನ್ನು ಬ್ಲ್ಯಾಕಲ್ಲಿ ಫಾಂಟಲ್ಲಿ ಇಟ್ಕೊಳ್ತೀನಿ. ಹಾಗೆ ಇದನ್ನು ರೆಡಲ್ಲಿ ಇಟ್ಕೊಳ್ತೀನಿ. ಇಲ್ಲಿ ಟ್ಯಾಕ್ಸ್ ಕಾಲಮ್ ಸ್ವಲ್ಪ ಏನೋ ಚೇಂಜಸ್ ಆಗಿದೆ, ನೋಡೋಣ ಏನಾಗಿದೆ ಅಂತ ಹೇಳ್ಕೊಂಡು ನಾನೇನು ಮಾಡಿದ್ದೀನಿ, ಇದರೊಳಗೆ ಟ್ಯಾಕ್ಸ್ ಕಾಲಮ್ 12 ತೊಗೊಂಡಿದ್ದೀನಿ. ಇಲ್ಲಿ 1, 2, 3, 4, 5, 6, 7, 8, 9, 10, 11, 12 ಗ್ರಾಸ್ ಇದೆ. ಹಾಗಾಗಿ ನಾನು ಅದನ್ನು 13 ಮಾಡ್ಕೊಳ್ಬೇಕು. 13 ಮಾಡಿದ್ರೆ ಸರಿಯಾಗುತ್ತೆ. ಸೊ ಇಲ್ಲಿ ಕ್ಲಿಕ್ ಮಾಡಿಕೊಂಡು 13 ತಗೊಳ್ಳಿ. ಓಕೆ. ಸೊ ಇಲ್ಲಿಗೆ ನಮ್ಮ ಒಂದು ಕ್ಯಾಲ್ಕುಲೇಷನ್ ಕಂಪ್ಲೀಟ್ ಆಯಿತು. ಇನ್ನು ಇದಕ್ಕೊಂದು ಸಿಗ್ನೇಚರ್ ಬೇಕು, ಅದಕ್ಕೊಂದು ಔಟ್ಲೈನ್ ಕೊಟ್ಕೊಳ್ತೀನಿ. ಫಸ್ಟ್ ಇಲ್ಲಿ ಹೋಗಿ ಥಿಕ್ ಔಟ್ ಸೈಡ್ ಬಾರ್ಡರ್ ತೊಗೊಂಡೆ. ಸೊ ಹಾಗೆಯೇ ಇಲ್ಲಿ ಮರ್ಚ್ ಸೆಲ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಸಿಗ್ನೇಚರ್
of the employee. Signature of the employee. ನಂತರ signature of the director ಅಥವಾ ಎಂಪ್ಲಾಯರ್. ನಾನು ಡೈರೆಕ್ಟರ್ ಕೊಡ್ತೀನಿ, ಡೈರೆಕ್ಟರ್. ಓಕೆ, ಸೊ ಇವಾಗ ಇದಿಷ್ಟಕ್ಕೆ ಸೇರಿ ಇನ್ನೊಂದು ಸರಿ ಇಲ್ಲಿ ತನಕ ತೊಗೊಂಡು ಔಟ್ ಸೈಡ್ ತಿಕ್ ಬಾರ್ಡರ್ ಕೊಡ್ತಾ ಇದ್ದೀನಿ. ಒಂದು ಸತಿ ಪ್ರಿವ್ಯೂ ನೋಡುವ ಹೇಗೆ ಬಂದಿದೆ ಅಂತ. ಓಕೆ, ಸೊ ಇದನ್ನು ನಾನು ತೆಗಿತಾ ಇದ್ದೀನಿ. ಓಕೆ, ಏನಾದರೂ ನಿಮಗೆ ಕಲರ್ ಬೇಡ, ಇಲ್ಲಿ ಹೆಡ್ಡಿಂಗ್ಸು ಮತ್ತು ಇದೆಲ್ಲ ಕಲರ್ ಬೇಡ ಅಂತಂದರೆ ನೀವು ಟೋಟಲಾಗಿ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಹೋಗಿ ವೈಟ್ ಬ್ಯಾಕ್ಗ್ರೌಂಡ್ ಕೊಟ್ಕೊಂಡು ವರ್ಕ್ ಮಾಡ್ಬೋದು. ಫ್ರೆಂಡ್ಸ್, ಬಂದಿದೆ ಆಲ್ರೆಡಿ ಸ್ಯಾಲ್ರಿ ಸ್ಲಿಪ್ಪನ್ನು ತುಂಬ ಈಸಿಯಾಗಿ ಕ್ರಿಯೇಟ್ ಮಾಡಿಕೊಂಡು ನಮ್ಮ ಸ್ಯಾಲ್ರಿಯ ಏನು ಎವ್ರಿ ಮಂತ್ ಸ್ಯಾಲ್ರಿ ಮಾಡಬೇಕಾದ್ರೆ ಈ ಸ್ಯಾಲ್ರಿ ಸ್ಲಿಪ್ಪನ್ನು ಯೂಸ್ ಮಾಡ್ಕೊಳ್ಬೋದು. ಹಾಗೆಯೇ ಇಲ್ಲಿ ನಾವು ಉಪಯೋಗಿಸ್ಕೊಂಡಿರುವಂಥ ವಿ ಲುಕಪ್ ಫಾರ್ಮುಲಾವನ್ನು ಯೂಸ್ ಮಾಡಿಕೊಂಡು ಈ ರೀತಿ ಬೇರೆ ಬೇರೆ ಫಾರ್ಮುಲಾಗಳನ್ನು ಯೂಸ್ ಮಾಡಿಕೊಂಡು ಈ ರೀತಿ ಬೇರೆ ಬೇರೆ ಟೇಬಲನ್ನು ರೆಡಿ ಮಾಡ್ಬೋದು. ಸೊ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಕೇಳಿ, ನಾನು ಆನ್ಸರ್ ಮಾಡ್ತೀನಿ. ಹಾಗೆ ದಯವಿಟ್ಟು ನನ್ನ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.